ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ವಾಷಿಂಗ್ ಮಷಿನ್ ಬಳಸುವವರು ಈ ತಪ್ಪುಗಳನ್ನು ಮಾಡಬೇಡಿ. ಇಲ್ಲ ಅಂದರೆ ಕರೆಂಟ್ ಬಿಲ್ ಜಾಸ್ತಿ ಬರಬಹುದು. ನಿಮ್ಮ ವಾಷಿಂಗ್ ಮಷಿನ್ ಅನ್ನು ಸರಿಯಾಗಿ ಬಳಸದಿದ್ದರೆ ಮನೆಯ ವಿದ್ಯುತ್ ಬಿಲ್ ಇನ್ನೂ ಹೆಚ್ಚಾಗುತ್ತೆ. ಹೀಗಾಗಿ ಸರಿಯಾದ ಸಮಯದಲ್ಲಿ ಬಟ್ಟೆ ಒಗೆಯುವುದು, ತಣ್ಣೀರು ಬಳಸುವುದು ಮತ್ತು ಈಕೋ ಮೋಡ್ ಬಳಸುವಂತಹ ಸರಳ ಸಲಹೆಗಳನ್ನು ವಿದ್ಯುತ್ ಉಳಿಸಲು ಮತ್ತು ನಿಮ್ಮ ಮಷಿನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇಂದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಫ್ರಿಡ್ಜ್, ಗೀಸರ್, ವಾಟರ್ ಫಿಲ್ಟರ್ ಇರುವ ಹಾಗೆ ವಾಷಿಂಗ್ ಮಷಿನ್ ಕೂಡ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಹೊರಗಡೆ ದುಡಿಯುವುದರಿಂದ ಕೆಲಸ ಮುಗಿಸಿ ಮನೆಗೆ ಬಂದ ಬಳಿಕ ಅಡುಗೆ, ಮನೆ ಕೆಲಸ ಮಾಡುವಾಗಲೇ ಸುಸ್ತಾಗ್ಬಿಡ್ತಾರೆ. ಹಾಗಾಗಿ ಬಟ್ಟೆ ಒಗೆಯೋದಕ್ಕೆಲ್ಲ ಮನೆಯಲ್ಲಿ ವಾಷಿಂಗ್ ಮಷೀನ್ ಅನ್ನ ಇಟ್ಕೊಂಡಿರ್ತಾರೆ. ಇದರಿಂದಾಗಿ ನಮ್ಮ ಮನೆ ಕೆಲಸಗಳು ಸುಲಭವಾಗೋದರ ಜೊತೆಗೆ ಬಟ್ಟೆ ಒಗೆಯುವ ಸಮಯವೂ ಕೂಡ ಉಳಿಯುತ್ತದೆ. ಆದರೆ ನಮ್ಮಲ್ಲಿ ಬಹುತೇಕರಿಗೆ ವಾಷಿಂಗ್ ಮಷೀನ್ ಬಳಸುವ ಬಗ್ಗೆ ಸರಿಯಾದ ಮಾಹಿತಿ ಇರದೇ ಇರುವ ಕಾರಣ ಈ ಮಷೀನ್ ಬಳಸುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಕೊನೆಗೆ ಇದೇ ಕಾರಣಕ್ಕೆ ಮನೆಯ ತಿಂಗಳಿನ ವಿದ್ಯುತ್ ಬಿಲ್ ಮತ್ತೆ ನೀರಿನ ಬಿಲ್ ಕೂಡ ಗಗನಕ್ಕೆ ಏರಿರುತ್ತೆ. ಹಾಗಾದ್ರೆ ಕರೆಂಟ್ ಬಿಲ್ ಹೆಚ್ಚಾಗಲು ಕಾರಣಗಳೇನು? ವಾಷಿಂಗ್ ಮಷೀನ್ ನಲ್ಲಿ ಬಟ್ಟೆ ಒಗೆಯೋದಕ್ಕೆ ಹಾಕಿದ ಬಳಿಕ ಏನೆಲ್ಲ ಮಿಸ್ಟೇಕ್ ಮಾಡಬಾರ್ದು? ಹಾಗಂತ ಇದಕ್ಕೆಲ್ಲ ಜಾಸ್ತಿ ಯೋಚಿಸಬೇಕಾಗಿಲ್ಲ. ದೈನಂದಿನ ಅಭ್ಯಾಸಗಳಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನ ಮಾಡಿದ್ರೆ ಸಾಕು. ಇದರಿಂದಾಗಿ ಮನೆಯ ವಿದ್ಯುತ್ ಬಿಲ್ಗಳನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ವಾಷಿಂಗ್ ಮಷೀನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಈ ಯಂತ್ರವನ್ನು ಹೆಚ್ಚು ವರ್ಷಗಳ ಕಾಲ ಚಾಲನೆಯಲ್ಲಿಡಲು ಮತ್ತು ನಿಮ್ಮ ಬಿಲ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಕೆಲವೊಂದು ಸಲಹೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೆಯದು, ಸರಿಯಾದ ಸಮಯಕ್ಕೆ ಬಟ್ಟೆಯನ್ನ ತೊಳೆಯುವುದು. ದಿನವಿಡೀ ವಿದ್ಯುತ್ ಬಳಕೆ ಬದಲಾಗುತ್ತದೆ. ವಿದ್ಯುತ್ ಬಳಕೆ ಹೆಚ್ಚಿರುವ ಸಂಜೆ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಯಂತ್ರವನ್ನ ಚಲಾಯಿಸುವುದರಿಂದ ಹೆಚ್ಚಿನ ವಿದ್ಯುತ್ ಬಿಲ್ಗಳು ಬರಬಹುದು. ಆದ್ದರಿಂದ ರಾತ್ರಿ ಅಥವಾ ಬೆಳಗ್ಗೆ ಬಟ್ಟೆ ಒಗೆಯಲು ಪ್ರಯತ್ನಿಸಿ. ಇದು ಯಂತ್ರವನ್ನ ಸರಾಗವಾಗಿ ಚಾಲನೆಯಲ್ಲಿಡಲು ಮತ್ತು ವಿದ್ಯುತ್ ಉಳಿಸಲು ಸಹಾಯ ಮಾಡುತ್ತದೆ. ಎರಡನೆಯದು, ತಣ್ಣೀರನ್ನ ಬಳಸಿ. ವಾಷಿಂಗ್ ಮಷೀನ್ನಲ್ಲಿ ಬಟ್ಟೆ ಒಗೆಯುವಾಗ ಬಿಸಿ ನೀರನ್ನು ಅಲ್ಲ, ತಣ್ಣೀರನ್ನು ಬಳಸಿ. ಹೆಚ್ಚಿನ ವಾಷಿಂಗ್ ಮಷೀನ್ಗಳು ನೀರನ್ನು ಬಿಸಿ ಮಾಡಲು ಮಾತ್ರ ವಿದ್ಯುತ್ತನ್ನ ಬಳಸುತ್ತವೆ. ಟೀ ಶರ್ಟ್ಗಳು ಮತ್ತು ಜೀನ್ಸ್ನಂತಹ ದೈನಂದಿನ ಬಟ್ಟೆಗಳಿಗೆ ತಣ್ಣನೆಯ ಅಥವಾ ಉಗುರು ಬೆಚ್ಚಗಿನ ನೀರನ್ನು ಬಳಸಿ. ಬಟ್ಟೆಗಳು ತುಂಬಾ ಕೊಳಕಾಗಿದ್ದರೆ ಅಥವಾ ಕಲೆಗಳಾಗಿದ್ದರೆ ಮಾತ್ರ ಬಿಸಿ ನೀರನ್ನು ಬಳಸಿ. ಇದರಿಂದನೂ ಕೂಡ ವಿದ್ಯುತ್ತನ್ನ ಉಳಿಸಬಹುದು. ಮೂರನೆಯದು, ಮಷೀನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಟ್ಟೆಗಳನ್ನ ಲೋಡ್ ಮಾಡಿ. ವಾಷಿಂಗ್ ಮಷೀನ್ ಅನ್ನ ಅರ್ಧ ಲೋಡ್ ಮಾಡಿ ಬಟ್ಟೆಗಳಿಗಾಗಿ ಚಲಾಯಿಸುವ ಬದಲು ಪೂರ್ತಿ ಲೋಡ್ ತುಂಬಿದಾಗ ಮಾತ್ರ ಮಷೀನ್ ಅನ್ನ ರನ್ ಮಾಡಿ. ಪ್ರತಿ ತೊಳೆಯುವಿಕೆಯು ಸರಿಸುಮಾರು ಒಂದೇ ಪ್ರಮಾಣದ ವಿದ್ಯುತ್ ಅನ್ನ ಬಳಸುತ್ತದೆ. ಆದ್ರಿಂದ ಕಡಿಮೆ ಬಟ್ಟೆಗಳನ್ನ ಇರುವಾಗ ಮಷೀನ್ ಅನ್ನ ಬಳಸದೇ ಇರೋದು ಉತ್ತಮ. ಪೂರ್ಣ ಲೋಡ್ ಅನ್ನು ತೊಳೆಯಲು ಪ್ರಯತ್ನಿಸಿ. ಯಂತ್ರವನ್ನ ಅತಿಯಾಗಿ ತುಂಬದಂತೆ ಎಚ್ಚರ ವಹಿಸಿ, ಏಕೆಂದರೆ ಇದು ಬಟ್ಟೆ ಹಾಳಾಗೋದ್ರ ಜೊತೆಗೆ ಯಂತ್ರಕ್ಕೆ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ, ಹೆಚ್ಚಿನ ವಿದ್ಯುತ್ ಅನ್ನು ಕೂಡ ಬಳಸಬೇಕಾಗತ್ತೆ. ಆದ್ರಿಂದ ಕಡಿಮೆ ಬಟ್ಟೆ ಇದ್ದಾಗ ಮಷೀನ್ ಅನ್ನು ರನ್ ಮಾಡದೇ ಇರೋದೇ ಉತ್ತಮ. ನಾಲ್ಕನೆಯದು, ಈಕೋ ಮೋಡ್ ಮತ್ತು ಕ್ವಿಕ್ ವಾಶ್ ಮೋಡ್ ಅನ್ನ ಬಳಸಿ. ಆಧುನಿಕ ವಾಷಿಂಗ್ ಮಷೀನ್ಗಳಲ್ಲಿ ಈಕೋ ಮೋಡ್ ಮತ್ತೆ ಕ್ವಿಕ್ ವಾಶ್ ಮೋಡ್ ನಂತಹ ವಿಶೇಷ ವಿಧಾನಗಳನ್ನ ಹೊಂದಿರ್ತವೆ. ಈಕೋ ಮೋಡ್ ಕಡಿಮೆ ನೀರು, ಕಡಿಮೆ ತಾಪಮಾನ ಮತ್ತು ಬಟ್ಟೆಗಳನ್ನ ತೊಳೆಯಲು ಕಡಿಮೆ ಸಮಯವನ್ನು ಬಳಸುತ್ತದೆ. ಇದರಿಂದಾಗಿ ವಿದ್ಯುತ್ ಗಮನಾರ್ಹವಾಗಿ ಉಳಿತಾಯ ಆಗುತ್ತೆ. ನಿಮ್ಮ ಬಟ್ಟೆಗಳು ಸ್ವಲ್ಪ ಮಣ್ಣಾಗಿದ್ದರೆ ನೀವು ಕ್ವಿಕ್ ವಾಶ್ ಮೋಡ್ ಅನ್ನ ಬಳಸಬಹುದು, ಏಕೆಂದರೆ ಅದು ಅವುಗಳನ್ನು ತುಂಬಾ ಬೇಗನೆ ಸ್ವಚ್ಛಗೊಳಿಸುತ್ತೆ. ಐದನೇದು, ಮಷೀನ್ ಅನ್ನ ಸ್ವಚ್ಛವಾಗಿಡಿ. ಕೊಳಕು ಬಟ್ಟೆಗಳನ್ನ ಅಥವಾ ಕಲೆಯಾಗಿರುವ ಬಟ್ಟೆಗಳನ್ನ ಸ್ವಚ್ಛಗೊಳಿಸಲು ವಾಷಿಂಗ್ ಮಷೀನ್ ಅನ್ನ ಬಳಸಲಾಗುತ್ತದೆ. ಮಷೀನ್ ಅನ್ನು ವಾರಕ್ಕೆ ಒಮ್ಮೆ ಆದ್ರೂ ಸ್ವಚ್ಛವಾಗಿಟ್ಟುಕೊಳ್ಳೋದು ಬಹಳ ಮುಖ್ಯ. ಸಾಮಾನ್ಯವಾಗಿ
ಬಟ್ಟೆಗಳ ಕೊಳೆ ತೆಗೆಯುವ ಸಂದರ್ಭದಲ್ಲಿ ಯಂತ್ರವು ಹೆಚ್ಚಿನ ವಿದ್ಯುತ್ತನ್ನ ಬಳಸುತ್ತದೆ ಮತ್ತು ಬಟ್ಟೆಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸುವುದಿಲ್ಲ. ಆದ್ದರಿಂದ ಯಂತ್ರದ ಫಿಲ್ಟರ್, ಡಿಟರ್ಜೆಂಟ್ ಎಕ್ಸ್ಟ್ರಾಕ್ಟರ್ ಮತ್ತು ಡ್ರಮ್ ರಬ್ಬರ್ ಸೀಲ್ ಅನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಕೂಡ ಮುಖ್ಯ ಆಗಿರುತ್ತೆ. ಸಾಂದರ್ಭಿಕವಾಗಿ ಮಷೀನ್ ಡ್ರಮ್ ಅನ್ನು ಸ್ವಚ್ಛಗೊಳಿಸಲು ಉಗುರು ಬೆಚ್ಚಗಿನ ಬಿಸಿ ನೀರನ್ನು ಹರಿಸಿ. ಇದು ಒಳಗೆ ಸಂಗ್ರಹವಾಗಿರುವ ಯಾವುದೇ ಕೊಳೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಈ ಅಂಶಗಳನ್ನು ನೀವು ವಾಷಿಂಗ್ ಮಷೀನ್ ಬಳಸುವ ಸಂದರ್ಭದಲ್ಲಿ ಪಾಲಿಸುವುದರಿಂದ ನಿಮ್ಮ ಮನೆಯ ವಾಷಿಂಗ್ ಮಷೀನ್ ಅನ್ನು ಹೆಚ್ಚು ಕಾಲ ಬಾಳಿಕೆ ಬರುವಂತೆ ನೋಡಿಕೊಳ್ಳಬಹುದು ಮತ್ತು ವಿದ್ಯುತ್ ಮತ್ತೆ ನೀರನ್ನು ಉಳಿಸಲು ಕೂಡ ಸಹಾಯ ಮಾಡುತ್ತದೆ. ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಬೇರೆಯವರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ವಿಡಿಯೋವನ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರ್ತು ಬಿಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.